ಹಾಯ್ ಸ್ನೇಹಿತರೆ, ಎಕ್ಸಾಮ್ ಗುರು ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದ ಮೊದಲ ದಿನ ನಾನೊಂದು ತೀರ್ಮಾನ ತೆಗೆದುಕೊಂಡಿದ್ದೀನಿ. ಅದೇನೆಂದರೆ PCPSI ಹಾಗೂ ಎಲ್ಲ ರೀತಿಯ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಪ್ರತಿದಿನ 50 ಪ್ರಶ್ನೆಗಳ ಒಂದು ವಿಡಿಯೋರಂತೆ 21 ದಿನಗಳ ಕಾಲ 21 ವಿಡಿಯೋಗಳನ್ನ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಸಂಜೆ 5 ಗಂಟೆಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋಗಳು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಉತ್ಪನ್ನದ ವಸ್ತುಗಳು ಯಾವುವು? ಉತ್ತರ: ಕರ್ಪೂರ, ಅಯೋಡಿನ್, ಅಮೋನಿಯಂ ಕ್ಲೋರೈಡ್ಗಳು. ಎರಡನೇ ಪ್ರಶ್ನೆ, ಭೂಮಿಯನ್ನು ಮೊಟ್ಟಮೊದಲ ಬಾರಿಗೆ ಅಳೆದವರು ಯಾರು? ಎರಾಟೋಸ್ಥೆನೀಸ್. ಮೂರನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ರಾಕ್ಷಸಿ ಕೃತ್ಯ ಎಂದು ಹೇಳಿದವರು ಯಾರು? ಬ್ರಿಟನ್ನಿನ ಪ್ರಧಾನಿಯಾಗಿದ್ದ ವಿನ್ಸ್ಟನ್ ಚರ್ಚಿಲ್. ನಾಲ್ಕನೇ ಪ್ರಶ್ನೆ, ನೀರಿನ ಮೇಲೆ ತೇಲುತ್ತಾ ಚಲಿಸುವ ಸಸ್ಯಗಳು ಯಾವುವು? ಕ್ಲಾಮಿಡೋಮೋನಾಸ್ನಂತಹ ಸಸ್ಯಗಳು. ಐದನೇ ಪ್ರಶ್ನೆ, ಸಸ್ಯಗಳ ಉಸಿರಾಟದ ಭಾಗ ಯಾವುದು? ಪತ್ರರಂಧ್ರಗಳು. ಆರನೇ ಪ್ರಶ್ನೆ, ರಾಕೆಟ್ಗಳಲ್ಲಿ ಬಳಸುವ ಇಂಧನಗಳು ಯಾವುವು? ದ್ರವ ಜಲಜನಕ ಮತ್ತು ಆಮ್ಲಜನಕ. ಏಳನೇ ಪ್ರಶ್ನೆ, ಸಾಹಿತ್ಯ ರತ್ನ ಎಂಬ ಬಿರುದು ಪಡೆದ ವಿದ್ವಾಂಸ ಯಾರು? ಅಶ್ವಘೋಷ. ಎಂಟನೇ ಪ್ರಶ್ನೆ, ಬಾದಾಮಿ ಚಾಳುಕ್ಯರ ವಾಸ್ತುಶಿಲ್ಪಗಳನ್ನು ಎಲ್ಲಿ ಕಾಣಬಹುದು? ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಒಂಬತ್ತನೇ ಪ್ರಶ್ನೆ, ಚುನಾವಣೆಗೆ ಮೊದಲು EVM ಅನ್ನು ಯಾವ ರಾಜ್ಯದಲ್ಲಿ ಬಳಸಲಾಯಿತು? ಕೇರಳ. ಹತ್ತನೇ ಪ್ರಶ್ನೆ, ಗಡಿಯಾರದ ಚಲನೆಯು ಯಾವ ಚಲನೆಯಾಗಿದೆ? ಆಂದೋಲನ ಚಲನೆ. 11ನೇ ಪ್ರಶ್ನೆ, ತಕ್ಷಣ ಶಕ್ತಿ ನೀಡುವ ಕಾರ್ಬೋಹೈಡ್ರೇಟ್ ಯಾವುದು? ಗ್ಲೂಕೋಸ್. 12ನೇ ಪ್ರಶ್ನೆ, ಧೂಳು ಮತ್ತು ಬಳೆಗಳಿಂದ ಕೂಡಿದ ಗ್ರಹ ಯಾವುದು? ಶನಿ ಗ್ರಹ. 13ನೇ ಪ್ರಶ್ನೆ, ಯಾವ ನಾಗರಿಕತೆಯನ್ನು ಕಂಚಿನ ಯುಗ ಎಂದು ಕರೆಯಲಾಗುತ್ತದೆ? ಸಿಂಧೂ ನಾಗರಿಕತೆ. 14ನೇ ಪ್ರಶ್ನೆ, ಕೆಂಪು ರಕ್ತ ಕಣಗಳ ಸ್ಮಶಾನ ಯಾವುದು? ಗುಲ್ಮ. 15ನೇ ಪ್ರಶ್ನೆ, ಮೃದು ಲೋಹಗಳು ಯಾವುವು? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. 16ನೇ ಪ್ರಶ್ನೆ, ಬದರಿನಾಥ ಯಾವ ನದಿಯ ದಡದಲ್ಲಿದೆ? ಅಲಕಾನಂದ. 17ನೇ ಪ್ರಶ್ನೆ, ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಯಾವ ಔಟ್ಪುಟ್ ಸಾಧನವನ್ನು ಬಳಸಲಾಗುತ್ತದೆ? ಪ್ಲಾಟರ್. 18ನೇ ಪ್ರಶ್ನೆ, ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ? ಬೆಂಗಳೂರಿನ ಯಲಹಂಕ. 19ನೇ ಪ್ರಶ್ನೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ತೆಲಂಗಾಣದ ಹೈದರಾಬಾದ್. 20ನೇ ಪ್ರಶ್ನೆ, ಹೊಯ್ಸಳರ ಕಾಲದ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳು ಯಾವುವು? ಬೇಲೂರು, ಹಳೆಬೀಡು, ದೊಡ್ಡ ಗದವನಹಳ್ಳಿ, ಸೋಮನಾಥಪುರ. 21ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಜೈನ ಧರ್ಮದ ಹರಡುವಿಕೆಗೆ ಕಾರಣನಾದ ಅರಸ ಯಾರು? ಚಂದ್ರಗುಪ್ತ ಮೌರ್ಯ. 22ನೇ ಪ್ರಶ್ನೆ, ಭಾರತದಲ್ಲಿ ಅತಿದೊಡ್ಡ ರಾಜ್ಯಗಳ ಕಾಲಾನುಕ್ರಮ ಯಾವುದು? ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ. 23ನೇ ಪ್ರಶ್ನೆ, ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಗಿ ಕದನ ಯಾವಾಗ ಜರುಗಿತು? 1565 ಜನವರಿ 23ರಂದು. 24ನೇ ಪ್ರಶ್ನೆ, ಯಾರ ಪೂರ್ವಾನುಮತಿ ಇಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಹಣಕಾಸು ಮಸೂದೆಯನ್ನು ಮಂಡಿಸುವಂತಿಲ್ಲ? ರಾಷ್ಟ್ರಪತಿ. 25ನೇ ಪ್ರಶ್ನೆ, ಯಾವ ರೈಲನ್ನು ಭೂಮಿಯ ಮೇಲೆ ಚಲಿಸುವ ವಿಮಾನ ಎಂದು ಕರೆಯಲಾಗುತ್ತದೆ? ತೇಜಸ್ ಎಕ್ಸ್ಪ್ರೆಸ್. 26ನೇ ಪ್ರಶ್ನೆ, ಯಾರ ಜನನ ವಾರ್ಷಿಕೋತ್ಸವವನ್ನು ಸದ್ಭಾವನಾ ದಿವಸ ಮತ್ತು ಮರಣ ವಾರ್ಷಿಕೋತ್ಸವವನ್ನು ಭಯೋತ್ಪಾದನಾ ವಿರೋಧಿ ದಿನವೆಂದು ಆಚರಿಸಲಾಗುತ್ತದೆ? ರಾಜೀವ್ ಗಾಂಧಿ. 27ನೇ ಪ್ರಶ್ನೆ, ನೀತಿ ಆಯೋಗದ ವಿಸ್ತೃತ ರೂಪವೇನು? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. 28ನೇ ಪ್ರಶ್ನೆ, ಅಮೆಜಾನ್ ಮಳೆಕಾಡುಗಳು ಯಾವ ಖಂಡದಲ್ಲಿದೆ? ದಕ್ಷಿಣ ಅಮೆರಿಕಾ. 29ನೇ ಪ್ರಶ್ನೆ, ಸಸ್ಯಗಳ ಎಲೆಗಳಲ್ಲಿರುವ ಕ್ಲೋರೋಪ್ಲಾಸ್ಟ್ನಲ್ಲಿ ಯಾವ ಲೋಹವಿದೆ? ಮೆಗ್ನೀಷಿಯಂ. 30ನೇ ಪ್ರಶ್ನೆ, ಭಾರತೀಯ ವಾಯುಸೇನೆಯನ್ನು ಯಾವಾಗ ಸ್ಥಾಪಿಸಲಾಯಿತು? 1932 ಅಕ್ಟೋಬರ್ 8. 31ನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದಾಗ ಮೈಸೂರಿನ ಒಡೆಯರಾಗಿದ್ದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. 32ನೇ ಪ್ರಶ್ನೆ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ? ಉಪರಾಷ್ಟ್ರಪತಿಗಳು. 33ನೇ ಪ್ರಶ್ನೆ, ಎಲ್ಲೋರದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯವನ್ನು ಯಾರು ಕಟ್ಟಿಸಿದರು? ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ. 34ನೇ ಪ್ರಶ್ನೆ, V.S. ಸ್ಮಿತ್ ರವರು ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆದಿದ್ದಾರೆ? ಸಮುದ್ರಗುಪ್ತ.
35ನೇ ಪ್ರಶ್ನೆ, ಭಾರತದ ಮೊದಲ ಮತ್ತು ದೀರ್ಘಾವಧಿ ಸೇವೆ ಸಲ್ಲಿಸಿದ ಅಟಾರ್ನಿ ಜನರಲ್ ಯಾರು? MC ಸೆಟಲ್ವಾಡ್. 36ನೇ ಪ್ರಶ್ನೆ, ಯಾವ ದಿನವನ್ನು ರಾಷ್ಟ್ರೀಯ ವೈದ್ಯರ ದಿನವೆಂದು ಆಚರಿಸಲಾಗುತ್ತದೆ? ಜುಲೈ 1. 37ನೇ ಪ್ರಶ್ನೆ, ಬಾಕ್ರಾ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಹಿಮಾಚಲ ಪ್ರದೇಶದಲ್ಲಿ ಸಟ್ಲೆಜ್ ನದಿಗೆ. 38ನೇ ಪ್ರಶ್ನೆ, ಭಾರತ ಬಿಟ್ಟು ತೊಲಗಿ ಚಳುವಳಿಯ ನಾಯಕಿ ಯಾರು? ಅರುಣಾ ಅಸಫ್ ಅಲಿ. 39ನೇ ಪ್ರಶ್ನೆ, ಪಲ್ಲವರ ರಾಜಮನೆತನದ ಪ್ರಮುಖ ಬಂದರು ನಗರ ಯಾವುದು? ಮಹಾಬಲಿಪುರಂ. 40ನೇ ಪ್ರಶ್ನೆ, ವಾತಾಪಿಗೊಂಡ ಬಿರುದಾಂಕಿತ ಪಲ್ಲವರ ದೊರೆ ಯಾರು? 1ನೇ ನರಸಿಂಹವರ್ಮ. 41ನೇ ಪ್ರಶ್ನೆ, ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯು ಯಾವ ನಗರದಲ್ಲಿದೆ? ಮೈಸೂರು. 42ನೇ ಪ್ರಶ್ನೆ, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ್ ಯಾವ ದಿನದಂದು ಆಚರಿಸಲಾಗುತ್ತದೆ? ಏಪ್ರಿಲ್ 24. 43ನೇ ಪ್ರಶ್ನೆ, ಯಾವ ಕೃತಿಯನ್ನು ಬ್ರಹ್ಮ ಸಮಾಜದ ಬೈಬಲ್ ಎಂದು ಕರೆಯುತ್ತಾರೆ? ಸಂವಾದ ಕೌಮುದಿ. 44ನೇ ಪ್ರಶ್ನೆ, ಭಾರತದ ಪೆಟ್ರಾರ್ಕ್ ಮತ್ತು ನವೋದಯದ ಧ್ರುವತಾರೆ ಎಂದು ಯಾರನ್ನು ಕರೆಯುತ್ತಾರೆ? ರಾಜಾರಾಮ್ ಮೋಹನ್ ರಾಯ್. 45ನೇ ಪ್ರಶ್ನೆ, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಪಿತಾಮಹ ಯಾರು? ಡಿ. ದೇವರಾಜ್ ಅರಸ್. 46ನೇ ಪ್ರಶ್ನೆ, ಇಸ್ರೋ ಸ್ಥಾಪನೆಯಾದ ವರ್ಷ ಯಾವುದು? 1969 ಆಗಸ್ಟ್ 15. 47ನೇ ಪ್ರಶ್ನೆ, ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ? ಕರ್ನಾಟಕದ ಹಾಸನ, ಮಧ್ಯಪ್ರದೇಶದ ಭೋಪಾಲ್. 48ನೇ ಪ್ರಶ್ನೆ, ನಿಯಾಸಿನ್ ಯಾವ ವಿಟಮಿನ್ನ ರಾಸಾಯನಿಕ ಹೆಸರು? ವಿಟಮಿನ್ B3. 49ನೇ ಪ್ರಶ್ನೆ, WWF ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ನ ಲೋಗೋ ಯಾವುದು? ದೈತ್ಯ ಪಾಂಡಾ. 50ನೇ ಪ್ರಶ್ನೆ, ರೇಡಿಯೋ ಕಾರ್ಬನ್ ಡೇಟಿಂಗ್ ತಂತ್ರಜ್ಞಾನವನ್ನು ಮುಖ್ಯವಾಗಿ ಯಾವುದರ ವಯಸ್ಸನ್ನು ಅಂದಾಜು ಮಾಡಲು ಬಳಸಲಾಗುತ್ತದೆ? ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾಳೆ.